ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷವೇನೆಂದರೆ ನಮ್ಮೂರಿನಲ್ಲಿ ನಡೆದ ಐತಿಹಾಸಿಕ ಆಚರಣೆಯ ತೂಟೆದಾರ ಅಥವಾ ಅಗ್ನಿ ಸೇವೆ ಇದರ ಸಂಪೂರ್ಣ ಮಾಹಿತಿಯು ಈ ವಿಡಿಯೋದಲ್ಲಿ ಹೇಳಲು ಬರುತ್ತಿದ್ದೇನೆ. ಈ ತೂಟದಾರ ಎಂಬುದು ಸಾಂಸ್ಕೃತಿಕ ಪದ್ಧತಿ. ಶತಮಾನಗಳಿಂದ ಹಿಂದೆಯೂ ನಮ್ಮೂರಿನಲ್ಲಿ ಆಚರಿಸಿಕೊಂಡು ಬರುತ್ತಿದ್ದಂಥ ಸಂಪ್ರದಾಯ. ನಮ್ಮ ಗ್ರಾಮದೊಡೆಯನಾದಂಥ ಮಾತೋಬಾರ ಸಿದ್ಧಿವಿನಾಯಕ ದೇವರ ರಥೋತ್ಸವದ ಸಮಯದಲ್ಲಿ ಶ್ರೀ ದೇವರು ಕಟ್ಟೆಗೆ ಬರುವ ಸಂದರ್ಭದಲ್ಲಿ ಆಚರಿಸುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಗುರಿಕರರಾದ ದಿನೇಶ್ ಚತ್ತನ್ ಅವರು ಹೇಳುತ್ತಾರೆ. ಗ್ರಾಮ ದೇವರಾದಂಥ ಸಿದ್ಧಿವಿನಾಯಕ ದೇವರ ರಥೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಶಿವರಾತ್ರಿಯ ದಿವಸ ಧ್ವಜಾರೋಹಣ ಕೊಡಿಯೇರುವುದಂತ ಹೇಳಿದೆ. ಆ ಧ್ವಜಾರೋಹಣದ ನಂತರ ನಿರತವಾಗಿ ಗ್ರಾಮದಲ್ಲಿರುವಂಥ ಹಲವಾರು ಕಡೆ ಕಟ್ಟೆ ಪೂಜೆಯನ್ನು ದೇವರು ಬಲಿಮೂರ್ತಿಯ ರೂಪದಲ್ಲಿ ದೇವರ ಕಟ್ಟೆ ಪೂಜೆಯಲ್ಲಿ ವಿರಾಜಮಾನರಾಗಿ ಭಕ್ತರಿಂದ ಸೇವೆಯನ್ನು ಕೈಗೊಳ್ತಾ ಇದ್ದಾರೆ. ಅದೇ ರೀತಿ ಈ ದಿನ ಇವತ್ತು ಆರೂರು ತೋಟದಲ್ಲಿರುವಂಥ ಇದಕ್ಕೆ ವೆಂಕಪ್ಪಾಯರ ಕಟ್ಟೆ ಮತ್ತು ಗೋಪಾಲ್ ಭಟ್ಟರ ಕಟ್ಟೆ ಅಂತೇಳಿ ಎರಡು ದಿಕ್ಕಿನಲ್ಲಿ ಇಲ್ಲಿ ಅಶ್ವತ್ಥ ವೃಕ್ಷದ ಕಟ್ಟೆಯಲ್ಲಿ ಗಣಪತಿ ದೇವರಿಗೆ ಕಟ್ಟೆ ಪೂಜೆ ನಡೆದುಕೊಂಡು ಬಂದಿದೆ. ಬಹುಶಃ ಇಲ್ಲಿ ವೆಂಕಪ್ಪಾಯರ ಕಟ್ಟೆ ಇವತ್ತು ಆರಾಧ್ಯ ನಿಲಯದ ನಮ್ಮ ವಾಸುದೇವರಾವ್ರವರ ಲಕ್ಷ್ಮೀನಾರಾಯಣರಾವ್ ಇದ್ದಾರೆ, ಅವರ ಮನೆಯ ಮುಂಭಾಗದಲ್ಲಿರುವಂಥ ಈ ಕಟ್ಟೆ ಇಲ್ಲಿ ನೋಡ್ಬೋದು. ಅಲ್ಲಿ ಒಂದು 3 ಶಿಲಾ ಶಾಸನ ಇದೆ. ಇದು ಅಳುಪರ ಕಾಲದಿಂದಲೂ ಅಳುಪ ಅರಸರ ಕಾಲದಿಂದಲೂ ಈ ದೇವಸ್ಥಾನ ಮತ್ತು ಇದಕ್ಕೆ ಈ ಗ್ರಾಮಕ್ಕೆ ಇರುವಂತಹ ಸಂಬಂಧ. ಇಲ್ಲಿ ನಿರಂತರವಾಗಿ ಈ ದೇವರ ಕಟ್ಟೆಗೆ ಬಂದು ಪೂಜೆ ನಡೆಯುತ್ತೆ. ಅಲ್ಲಿ ವಿಶೇಷವಾಗಿ ಇಲ್ಲಿ ತೂಟೆದಾರ ಅಂತ ಅಗ್ನಿ ಕೇಳಿ ಅಂತೇಳಿ ನಾವು ಕರಿತೇವೆ, ಅದನ್ನು ಅಗ್ನಿ ಸೇವೆ ಅಂತೇಳಿ. ಇದನ್ನು ಕೂಡ ಬಹಳ ಒಂದು ಶುದ್ಧ ಭಕ್ತಿಯಿಂದ ಇಲ್ಲಿನ ನಾಗರಿಕರು ನಡೆಸ್ಕೊಂಡು ಬಂದಿದ್ದಾರೆ. ಬಹುಶಃ ಇದರ ಪೂರ್ವದಲ್ಲಿ ಇದನ್ನ ನಾಣಪ್ಪ ಪೂಜಾರಿ ಮತ್ತೆ ಊದಶೇರಿಗಾರಿ, ಅಂಗರ ಪೂಜಾರಿ, ರಾಘು ಗಾಣಿಗ ಮೊದಲಾದವರೆಲ್ಲ ಇಂಥವರೆಲ್ಲ ಇದನ್ನ ನಡೆಸಿಕೊಂಡು ಬರ್ತಾ ಇದ್ರು. ಇದೀಗ ಆ ಒಂದು ದೊಡ್ಡ ವೃಕ್ಷ ಇಲ್ಲಿ ಇತ್ತು. ಆ ವೃಕ್ಷ ಧರಾಶಾಯಿ ಆದ ನಂತರ ಇಲ್ಲಿನ ಸ್ಥಳೀಯ ಸಂಸ್ಥೆ ಫ್ರೆಂಡ್ಸ್ ಗಾರ್ಡನ್ ಮತ್ತೆ ಬಾಲಗಣಪತಿ ಭಜನಾಮಂಡಳಿ ಇವರು ಅಶ್ವತ್ಥ ವೃಕ್ಷವನ್ನ ನೆಟ್ಟಿದ್ದಾರೆ. ಈಗ ವೃಕ್ಷ ದೊಡ್ಡದಾಗಿದೆ. ಬಹುಶಃ ಅದಕ್ಕೆ ಉಪನಯನ ಮತ್ತು ಮದುವೆ ಸಂಸ್ಕಾರ ಕೊಡುವಂತ ಕಾಲಘಟ್ಟ ಈಗ ಸನ್ನಿಹಿತವಾಗಿ ಉಂಟು. ಮತ್ತೆ ಆ ಕಟ್ಟೆಯನ್ನು ಕೂಡ ಅಭಿವೃದ್ಧಿ ಪಡಿಸಿಕೊಂಡು ಇದೀಗ ಆ ತೂಟೆದಾರ ಎನ್ನುವಂತ ಆ ಪದ್ಧತಿಯನ್ನ ಇಂದಿಗೂ ಕೂಡ ಈ ಯುವಕರೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅದೆಷ್ಟು ಕಡೆಯಲ್ಲಿ ಇಂಥ ವಿಶಿಷ್ಟ ಸಂಪ್ರದಾಯ ಇಂದಿಗೂ ಕಣ್ಮರೆಯಾಗಿದೆ. ಆದರೆ ನಮ್ಮೂರಿನಲ್ಲಿ ಇಂದಿಗೂ ಕೂಡ ಇಂಥ ಸಂಪ್ರದಾಯವನ್ನು ಶಿಸ್ತುಬದ್ಧವಾಗಿ ಆಚರಿಸುವ ಮೂಲಕ ಇಂಥ ಐತಿಹಾಸಿಕ ಸಂಪ್ರದಾಯವನ್ನು ಎಂದಿಗೂ ಉಳಿಸಿಕೊಂಡು ಬಂದಿದ್ದೇವೆ. ಇದು ಈ ಹೊತ್ತಿನ ವಿಶೇಷ. ಇಂತಹ ಮಾಹಿತಿಯನ್ನು ನೋಡಲು ನಮ್ಮ ಅಕೌಂಟನ್ನು ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.